ನಮಸ್ಕಾರ, ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ನವಿತಾ ಜೈನ್. ಈಗಾಗಲೇ ದಿನದಿಂದ ದಿನಕ್ಕೆ ಕೊರೋನಾ ವೈರಸ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಲ್ಲಿ ಅತಿ ಹೆಚ್ಚು ವೈರಸ್ ಕಾಣಿಸಿಕ್ತಾ ಇದೆ. ಕೊರೋನಾ ವಾರಿಯರ್ಸ್ಗೂ ಕೂಡ ಈ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇರುವಂತದ್ದು, ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಈಗ ಕೊರೋನಾ ವಾರಿಯರ್ಸ್ ಕೂಡ ಆತಂಕ ಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕೊರೋನಾ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳನ್ನ ಕೂಡ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಆ ಒಂದು ಕೊರೋನಾ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಪೇಷಂಟ್ಗೆ ಚಿಕಿತ್ಸೆಯನ್ನು ನೀಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದರವನ್ನು ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಆ ಒಂದು ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಈಗ ಆ ದರ ಫಿಕ್ಸ್ ಆಗಿದೆ. ಆ ಒಂದು ದರ ಫಿಕ್ಸ್ ಆಗಿರುವಂತಹ ಕಡತಕ್ಕೆ ಈಗ ಸಹಿಯನ್ನ ಮಾಡಿದ್ದಾರೆ. ಈಗ ಸಿಎಂ ಬಿಎಸ್ವೈ ಚಿಕಿತ್ಸೆ ದರ ಫಿಕ್ಸ್ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇನ್ನು ಮುಂದೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಕೊರೋನಾಗೆ ಟ್ರೀಟ್ಮೆಂಟ್ ಸಿಗತ್ತೆ. ಕೊರೋನಾ ಪೇಷಂಟ್ಗೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆಯನ್ನ ನೀಡಬಹುದು. ಆ ಪ್ರಸ್ತಾವನೆಗೆ ಸಹಿ ಹಾಕಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇದರ ಬಗ್ಗೆ ಒಂದು ರೀತಿ ಚರ್ಚೆಗಳು ಆಗಿತ್ತು. ಅಂದ್ರೆ ಖಾಸಗಿ ಆಸ್ಪತ್ರೆಗಳು ಎಷ್ಟು ರೇಟ್ ಅನ್ನ ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಲ್ಮೋಸ್ಟ್ ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ಪೇಷಂಟ್ ಜಾಸ್ತಿ ಆಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಡ್ಗಳಿರೋದಿಲ್ಲ, ವೆಂಟಿಲೇಟರ್ಗಳಿರೋದಿಲ್ಲ, ಆ ತರದ ಸಮಸ್ಯೆಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಈಗ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಕೂಡ ಕೋವಿಡ್ ಪೇಷಂಟ್ಗಳಿಗೆ ಚಿಕಿತ್ಸೆಯನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ. ಈಗ ಆ ಒಂದು ದರವನ್ನ ನಿಗದಿ ಮಾಡಲಾಗಿದೆ. ದರ ನಿಗದಿ ಮಾಡಿರುವ ಪ್ರಸ್ತಾವನೆಗೆ ಸಹಿ ಹಾಕಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಆ ರೇಟ್ ಅನ್ನು ಕೂಡ ಫಿಕ್ಸ್ ಮಾಡಲಾಗಿದೆ. ಜನರಲ್ ವಾರ್ಡ್ಗೆ ದಿನದ ದರವನ್ನ ನಾವು ನೋಡೋದಾದ್ರೆ 5,200 ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿದೆ. ಅದರಲ್ಲೂ ಕೂಡ ನಾವು ಗಮನಿಸಬೇಕಾಗಿರೋದು, ಯಾವ ಹಾಸ್ಪಿಟಲ್ಗಳಲ್ಲಿ, ಯಾವ ಪ್ಲೇಸ್ಗಳಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಥವಾ ಸರ್ಕಾರ ನಿಗದಿ ಮಾಡಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಾಗ ಇಲ್ಲದೆ, ಬೆಡ್ ಇಲ್ಲದೆ, ಪೇಷಂಟ್ಗೆ ವ್ಯವಸ್ಥೆ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಆಗಲಿ ನೋಡಲ್ ಆಫೀಸರ್ ಅಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವ ಮಾತು ಕೂಡ ಇದೆ. ಸೊ ಇದಕ್ಕೂ ಕೂಡ ಒಂದಷ್ಟು ಮಾರ್ಗಸೂಚಿ ಇದೆ. ಆದ್ರೆ ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್-19 ಪೇಷಂಟ್ಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ದರವನ್ನ ಫಿಕ್ಸ್ ಮಾಡಲಾಗಿದೆ. ಆ ಪ್ರಸ್ತಾವನೆಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸಹಿಯನ್ನ ಹಾಕಿದ್ದಾರೆ. ಇನ್ನು ಕೊರೋನಾ ಬಂದ ಕೂಡಲೇ ಖಾಸಗಿ ಆಸ್ಪತ್ರೆಗೆ ನೀವು ಹೋಗಂಗಿಲ್ಲ. ಕೊರೋನಾ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳು ರೆಡಿ ಆಗಿದೆ. ಆದ್ರೂ ಕೂಡ ನೀವು ಚಿಕಿತ್ಸೆಗೆ ಹೋದ ಕೂಡಲೇ ಚಿಕಿತ್ಸೆ ಸಿಗೋದಿಲ್ಲ. ಯಾಕೆ, ಏನ್ ಮಾಡಬೇಕು ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಕೊರೋನಾ ಸೋಂಕಿತರು ಏನ್ ಮಾಡಬೇಕು? ನ್ಯೂಸ್ 18 ಕನ್ನಡದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಖಾಸಗಿ ಆಸ್ಪತ್ರೆಗಳ ತಯಾರಿ ಹೇಗಿದೆ ಅನ್ನೋದ್ರ ಜೊತೆಗೆ ಸೋಂಕಿತರು ಏನ್ ಮಾಡಬೇಕಾಗತ್ತೆ, ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿಬೇಕು ಅನ್ನೋದಾದ್ರೆ ಏನ್ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನ ಕೂಡ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಒಟ್ಟು 510 ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆ ಸಿಗತ್ತೆ. ಬೆಂಗಳೂರಲ್ಲಿ 50 ಆಸ್ಪತ್ರೆಗಳು ಈ ಪಟ್ಟಿಯಲ್ಲಿ ಇದೆ. ಅದರಲ್ಲಿ ಮುಖ್ಯವಾಗಿ ಕಿಮ್ಸ್ ಕೂಡ ಈ ಆಸ್ಪತ್ರೆಯಲ್ಲಿ ಆಲ್ರೆಡಿ ರೆಡಿ ಆಗಿದೆ ಕೊರೋನಾ ವಾರ್ಡ್. ಆದ್ರೆ ಸರ್ಕಾರಿ ನೋಡಲ್ ಅಧಿಕಾರಿ ಅಥವಾ DHO ಶಿಫಾರಸನ್ನ ಮಾಡಬೇಕಾಗತ್ತೆ. ಶಿಫಾರಸು ರಹಿತ ನೇರವಾಗಿ ಆಸ್ಪತ್ರೆಗೆ ಹೋದಾಗ ದರ ಹೆಚ್ಚಾಗುವ ಚಾನ್ಸಸ್ ಇದೆ. ನ್ಯೂಸ್ 18ಗೆ ಕಿಮ್ಸ್ ಅಧೀಕ್ಷಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೇರವಾಗಿ ನನಗೆ ಖಾಸಗಿ ಆಸ್ಪತ್ರೆ ಬೇಕು, ನಾನು ಅಲ್ಲೇ ಹೋಗ್ತೀನಿ, ಟ್ರೀಟ್ಮೆಂಟ್ ಪಡ್ಕೊಳ್ತೀನಿ ಅಂತ ನೀವು ನೇರವಾಗಿ ಹೋದ್ರೆ ನಿಮಗೆ ಚಿಕಿತ್ಸೆ ಸಿಗೋದಿಲ್ಲ. ಅಂದ್ರೆ ಯಾರ್ಯಾರು ಸೋಂಕಿತರಿದಾರಲ್ಲ ಅವ್ರಿಗೆ ಹೇಳ್ತಾ ಇರೋದು ಇದು, ಅವರಿಗೆ ನೇರವಾಗಿ ಚಿಕಿತ್ಸೆ ಸಿಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ? ಯಾವ ರೀತಿಯಾಗಿ ಈಗಾಗಲೇ ಖಾಸಗಿ ಆಸ್ಪತ್ರೆಗಳು ಸಜ್ಜಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ. ನ್ಯೂಸ್ 18ಗೆ ಕಿಮ್ಸ್ ಅಧೀಕ್ಷಕರಾಗಿರುವ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಖಾಸಗಿ ಆಸ್ಪತ್ರೆಗಳು ಕೂಡ ಇನ್ಮುಂದೆ ಕೋವಿಡ್ ರೋಗಿಗಳನ್ನ ಟ್ರೀಟ್ ಮಾಡಬಹುದು ಅಂತ ಸರ್ಕಾರ ಆಗ್ಲೇ ಆದೇಶವನ್ನ ಹೊರಡಿಸಿದೆ. ಅನೇಕ ಖಾಸಗಿ ಆಸ್ಪತ್ರೆಗಳು ಅದಕ್ಕಾಗಿ ಸಜ್ಜಾಗಿವೆ. ನಾವು ಕಿಮ್ಸ್ ನಲ್ಲಿದ್ದೀವಿ. ಕಿಮ್ಸ್ ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ ಯಾವೆಲ್ಲ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಈ ವಿಚಾರದಲ್ಲಿ ಅಂತ. ಸರ್, ಕಿಮ್ಸ್ ಮೊದಲಿಂದ ನಾನ್ ಕೋವಿಡ್ ಹಾಸ್ಪಿಟಲ್ ಆಗಿತ್ತು. ಸೊ ನಾನ್ ಕೋವಿಡ್ ಪೇಷಂಟ್ಸ್ಗೆ ಟ್ರೀಟ್ ಮಾಡ್ತಾ ಇದ್ರಿ. ಈಗ ಸಡನ್ ಆಗಿ ಕೋವಿಡ್ ಆಗಿ ಟರ್ನ್ ಆಗಿದೆ. ಯಾವ ರೀತಿ ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ?
ಈಗ ನಮ್ದು ಮುಂದೆ ಮಾಡೋದ್ರ ಪ್ರಕಾರ ನಮ್ದು ನಾನ್ ಕೋವಿಡ್ ಹಾಸ್ಪಿಟಲ್ ಮಾರ್ಚ್ 22 ಇಂದ ನಾವು ಸಾರಿ ಕೇಸ್ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೋ. ಸೊ ಈಗ ಕೋವಿಡ್ ಮಾಡಿ ಅಂತ ಬಿಟ್ಟು ಆದೇಶ ಬಂದಿರೋದ್ರಿಂದ ಸೊ ವಿ ಆರ್ ಆಲ್ಮೋಸ್ಟ್ ಗೆಟಿಂಗ್ ರೆಡಿ. ಸೊ ಈಗ ಸದ್ಯಕ್ಕೆ ನೀವು ರೆಡಿ ಮಾಡ್ಕೊಂಡಿರುವಂತ ಒಂದು ಕೋವಿಡ್ ವಾರ್ಡ್ಸ್ ಏನಿದೆ ಅದರಲ್ಲಿ ಎಷ್ಟು ಬೆಡ್ಸ್ ಇದೆ, ಎಷ್ಟು ಐಸೋಲೇಷನ್ ಅಂಡ್ ಎಷ್ಟು ವೆಂಟಿಲೇಟರ್ಸ್ ಇದೆ ಸರ್? ನಮಗೆ ಅದು ಪ್ರಾವಿಷನ್ ಬಿಕಾಸ್ ಆಫ್ ದಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರೋದ್ರಿಂದ, ಬೆಡ್ ಡಿಸ್ಟೆನ್ಸ್ ಇರೋದ್ರಿಂದ ಸೊ ಅರೌಂಡ್ 30 ಬೆಡ್ಸ್ ವಿ ಕುಡ್ ಏಬಲ್ ಟು ಡೂ ಇಟ್ ಇನ್ ಅರ್ಜೆಂಟ್ಲಿ. ಆಮೇಲೆ ನಮ್ದು ಸಪರೇಟ್ ಆಗಿ ಸಾರಿಗೆ ಬೇರೆ ಇದೆ ಬಿಕಾಸ್ ವಿ ನೀಡ್ ಟು ಹ್ಯಾವ್ ಸಪರೇಟ್ಲಿ ಫಾರ್ ಕನ್ಫರ್ಮ್ ಕೇಸಸ್ ಅಂಡ್ ಸಸ್ಪೆಕ್ಟ್ ಕೇಸಸ್. ಸೊ ಎರಡು ಮಿಕ್ಸ್ ಮಾಡೋಕೆ ಆಗೋದಿಲ್ಲ. ಸೊ ಸಸ್ಪೆಕ್ಟ್ ಕೇಸ್ಗಳು ಜಾಸ್ತಿ ಇರ್ತಾವೆ ನಮಗೆ. ಸೊ ಅದರಲ್ಲಿ ಯಾವ್ದಾದ್ರು ಪಾಸಿಟಿವ್ ಬಂದ್ರೆ ಅವರು ವಿ ವಿಲ್ ಶಿಫ್ಟಿಂಗ್ ಇಟ್ ಕೋವಿಡ್ಗೆ ಶಿಫ್ಟ್ ಮಾಡ್ತೀವಿ. 30 ಬೆಡ್ಸ್ ಆಸ್ ಆಫ್ ನೌ ಇದೆ ಮೇಡಮ್. ಸೊ ಈಗ ಇತ್ತೀಚಿನ ದಿನಗಳು ನಾವು ನೋಡ್ತಾ ಇರೋದು ILI ಮತ್ತೆ ಸಾರಿ ಕೇಸಸ್ ಕೋವಿಡ್ ಆಗಿ ಟರ್ನ್ ಆಗ್ತಾ ಇರುವಂತಹ ಸಂಭವಗಳು ಜಾಸ್ತಿ ಇದೆ. ಸೊ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಆಲ್ರೆಡಿ ILI ಅಂಡ್ ಸಾರಿ ಕೇಸಸ್ ನ ತುಂಬಾ ಟೈಮ್ ಇಂದ ಟ್ರೀಟ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ಟರ್ನ್ ಆಗಿ ಕೋವಿಡ್ ಆಗುವಂತ ರಿಸ್ಕ್ ಕೂಡ ಜಾಸ್ತಿ ಇದೆ. ಸೊ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ಇಷ್ಟುವರೆಗೆ ಮ್ಯಾನೇಜ್ ಮಾಡಿದ್ರಿ? ಈಗ ನಮ್ಮಲ್ಲಿ ಇನ್ ಪೇಷಂಟ್ಸ್ ಯಾರು ಸಾರಿ ಕೇಸ್ ಅಥವಾ ILI ಸಿಂಪ್ಟಮ್ಸ್ ಇರುವಂತ ಇನ್ ಪೇಷಂಟ್ಸ್ ಇದ್ದಾರೆ ಅವರು ನಾವು ಟೆಸ್ಟ್ ಮಾಡಿಸ್ತೀವಿ. ಟೆಸ್ಟ್ ಮಾಡಿಸೋಕೆ ಯಾರು ಪಾಸಿಟಿವ್ ಬಂದ್ರೆ ಇಷ್ಟು ದಿವಸ ನಾವು ಅಲ್ಲಿ ವಿಕ್ಟೋರಿಯಾ ಬೋರಿಂಗ್ ಶಿಫ್ಟ್ ಮಾಡ್ತಿದ್ದೋ. ಈಗ ನಾವು ಸರ್ಕಾರದ ಆದೇಶ ಅನ್ವಯ ನಾವೇ ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ ನಮ್ಮಲ್ಲಿ ನಾವೇ ಮ್ಯಾನೇಜ್ ಮಾಡಬೇಕು. ಆಸ್ ಆಫ್ ನಾವು ಒಂದು ಕೇಸು ನಮ್ಮಲ್ಲಿ ಉಳ್ಕೊಂಡಿದೆ ಈಗ. ಸೊ ದಟ್ ಈಸ್ ಇನ್ ಸಪರೇಟ್ಲಿ ಕೆಪ್ಟ್ ಇನ್ ಅ ಸಿಂಗಲ್ ರೂಮ್ ಅವೇ ಫ್ರಮ್ ದಿ ಸಸ್ಪೆಕ್ಟ್ ಕೇಸಸ್. ಸೊ ಈ ಒಂದು ಕಟ್ಟಡದಲ್ಲೇ ನೀವು ಕೋವಿಡ್ ವಾರ್ಡ್ ನ ಮಾಡಿದೀರಾ ಅಥವಾ ಅದಕ್ಕೆ ಬೇರೆ ಬ್ಲಾಕ್ ಏನಾದ್ರು ಚೂಸ್ ಮಾಡಿದೀರಾ? ಅಂಡ್ ನಿಮ್ ಸ್ಟಾಫ್ ಕೂಡ ತುಂಬಾ ಹೆದರ್ತಾರೆ ಇಂಥ ಟೈಮಲ್ಲಿ, ಯಾಕಂದ್ರೆ ತುಂಬಾ ಡಾಕ್ಟರ್ಸ್ ಅಂಡ್ ನರ್ಸ್ ಗಳಿಗೆ ಕೂಡ ಪಾಸಿಟಿವ್ ಆಯ್ತು. ಸೊ ಅವರ ಒಂದು ಎಚ್ಚರಿಕೆಗೆ ಏನೆಲ್ಲ ಕ್ರಮ ತಗೊಂಡಿದ್ದೀರಾ? ಈಗ ನಮ್ದು ಸಪರೇಟ್ ಆಗಿ ಇನ್ನೊಂದು ಬ್ಲಾಕ್ ಇದೆ. ಇದು ನಾವಿರೋದು A ಬ್ಲಾಕ್, ಪಕ್ಕದಲ್ಲಿ B ಬ್ಲಾಕ್ ಇದೆ. B ಬ್ಲಾಕ್ ಅಲ್ಲಿ 5th ಫ್ಲೋರ್ ವಿ ಹವ್ ಡೆಡಿಕೇಟೆಡ್ ಫಾರ್ ಕೋವಿಡ್. ಸೊ ಒಂದು ಪೋರ್ಷನ್ ಸ್ಯಾರಿಗೆ ಸಪರೇಟ್ ಆಗಿದೆ. ಸೊ ಸಿಂಗಲ್ ರೂಮ್ಸ್ ಇದೆ ಸಾರಿಗೆ, ಬಿಕಾಸ್ ವಿ ಕಾಂಟ್ ಮಿಕ್ಸ್ ಅಪ್ ಸಾರಿ ಕೇಸ್. ಈ ಕೋವಿಡ್ ಕೇಸ್ ಎಲ್ಲ ಸಪರೇಟ್ ಮಾಡಿದೀವಿ ಅದು. ಸೊ ಅಲ್ಲಿ ಏನಂತಾರೆ ಬೇರೆ ಡಿಫ್ರೆಂಟ್ ಸ್ಟಾಫೇ ಪೋಸ್ಟ್ ಆಗ್ತಾ ಇದ್ದಾರೆ. ಸಾರಿ ಇದೆಲ್ಲ ಡಿಫ್ರೆಂಟ್ ಸ್ಟಾಫೇ ಪೋಸ್ಟ್ ಆಗ್ತಾ ಇದ್ದಾರೆ. ಸೊ ಡಾಕ್ಟರ್ ಇರ್ಬೋದು, ಸ್ಟಾಫ್ ನರ್ಸ್ ಇರ್ಬೋದು, ಅವರೆಲ್ಲ. ಸೊ ಒಂದು ಮಿನಿಮಮ್ 7 ಡೇಸ್ ತರ ಪೋಸ್ಟ್ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ಇಫ್ ಎನಿಬಡಿ ಟರ್ನಿಂಗ್ ಔಟ್ ಪಾಸಿಟಿವ್ ಅಲ್ಲಿ ಪೇಷಂಟ್ಸ್ ಅಂದ್ರೆ ಅವ್ರನ್ನ ನಾವು ಕ್ವಾರಂಟೈನ್ ಕಳಿಸ್ತೀವಿ. ಅದರ್ವೈಸ್ ಈಗ ಒಂದು ವ್ಯವಸ್ಥೆ ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಈಗ ಕೋವಿಡ್ಗೆ ಸೊ ನಮ್ಮಲ್ಲಿ ಪ್ರೋಟೋಕಾಲ್ ಆಫೀಸರ್ ಇದ್ದಾರೆ, ಕೋಆರ್ಡಿನೇಟರ್ ಇದ್ದಾರೆ, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಡೀನ್ ಇದ್ದಾರೆ. ಸೊ ವಿ ಆರ್ ವರ್ಕಿಂಗ್ ಆಸ್ ಅ ಟೀಮ್. ಸೊ ಪ್ರಿಪರೇಷನ್ಸ್ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಸೊ ಎಕ್ಸೆಪ್ಟ್ ಫಾರ್ CCTV ಕ್ಯಾಮ್ರಾ ಒಂದು ಫಿಕ್ಸ್ ಆಗ್ತಾ ಇದೆ. ಫಿಕ್ಸ್ ಆದ್ರೆ ವಿಲ್ ಬಿ ರೆಡಿ ಟು ಟೇಕ್ ದ ಕೇಸಸ್. ಥ್ಯಾಂಕ್ ಯು. ಸೊ ಒಟ್ನಲ್ಲಿ ಖಾಸಗಿ ಆಸ್ಪತ್ರೆಯವರು ಕೂಡ ಕೋವಿಡ್ ಪೇಷಂಟ್ಸ್ ನ ಟ್ರೀಟ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಈಗ ಸರ್ಕಾರದ ಮೇಲೆ ಬೀಳ್ತಾ ಇರುವಂತಹ ರೋಗಿಗಳ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಇವರು ಕೂಡ ರೆಡಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೈರಸ್ ಗಿಂತಲೂ ಡೇಂಜರ್ ಕೊರೋನಾ ಆಸ್ಪತ್ರೆಗಳು. ಕರ್ಕೊಂಡು ಹೋಗ್ತಾರಷ್ಟೇ ಅನಾಥ ಶವ ಮಾಡ್ಬಿಡ್ತಾರೆ. ಅನ್ನ, ನೀರು, ಟಾಯ್ಲೆಟ್ ಅಬ್ಬಬ್ಬಾ ನೋಡೋಕ್ಕಾಗಲ್ಲ. ರಾಜ್ಯದ ಜನರೇ ಎಚ್ಚರ ಎಚ್ಚರ ಎಚ್ಚರ. ಕೊರೋನಾ ಬಗ್ಗೆ ನಿರ್ಲಕ್ಷ್ಯವನ್ನಂತೂ ಮಾಡ್ಲೇಬೇಡಿ. ಸೋಂಕು ತಗುಲಿದ್ರೆ ತೋರಿಸ್ತಾರೆ ನರಕ. ಘನಘೋರ ಸ್ಥಿತಿ. ಈ ಪರಿಸ್ಥಿತಿಯನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ರೋಗಿಯನ್ನ ಯಾವ ರೀತಿಯಾಗಿ ನಡೆಸಿಕೊಳ್ತಾರೆ, ರೋಗಿಯನ್ನ ಕೀಳಾಗಿ ನಡೆಸಿಕೊಳ್ತಾರೆ. ಇದು ನಾವು ಹೇಳ್ತಾ ಇಲ್ಲ, ಸೋಂಕಿತರೇ ಹೇಳ್ತಾ ಇರುವ ಮಾತು. ನ್ಯೂಸ್ 18 ನಲ್ಲಿ ಸ್ಫೋಟಕ ಆಡಿಯೋ. ಸರ್ಕಾರಿ ನರಕ ಬಿಚ್ಚಿಟ್ಟ ವಾರಿಯರ್. ಪರಿಸ್ಥಿತಿ ಇದೆ, ಯಾವ ರೀತಿಯಾಗಿ ರೋಗಿಯನ್ನ ನೋಡ್ಕೊಳ್ತಾರೆ, ಯಾವ ರೀತಿಯ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ನಾವು ಹೇಳ್ತಾ ಇಲ್ಲ, ಕೊರೋನಾ ವಾರಿಯರೇ ಹೇಳಿರುವಂತಹ ಸ್ಫೋಟಕ ಆಡಿಯೋ ಇದು. ಊಟ ಸಿಗಲ್ಲ, ನೀರು ಕೊಡಲ್ಲ, ಚಿಕಿತ್ಸೆ ಅಂತೂ ಸಿಗೋದೇ ಇಲ್ಲ ಅನ್ನುವಂತಹ ವಿಚಾರ. ಕೊರೋನಾ ವಾರಿಯರ್ ಪೊಲೀಸ್ಗಳ
ಪರಿಸ್ಥಿತಿಯನ್ನ ಅವರೇ ಬಿಚ್ಚಿಟ್ಟಿದ್ದಾರೆ. ಪೊಲೀಸರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಹಾಗಾದ್ರೆ ಸಾಮಾನ್ಯರ ಸ್ಥಿತಿಯನ್ನ ನೀವು ಒಂದ್ಸಲ ಊಹಿಸಿ ನೋಡಿ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ. ಕೋವಿಡ್ ಆಸ್ಪತ್ರೆಗಳಲ್ಲಿನ ನರಕ ಒಂದ ಎರಡ, ಯಾವ ಅಧಿಕಾರಿಗಳು ಕೂಡ ಇದಕ್ಕೆ ಕ್ಯಾರೆ ಅನ್ನೋದಿಲ್ಲ. ಸೋಂಕೇನಾದ್ರೂ ತಗುಲಿ ಆಸ್ಪತ್ರೆ ಸೇರಿದ್ರೆ ಅವರ ಕತೆ ಅಷ್ಟೇ ಅನ್ನುವಂತಹ ಪರಿಸ್ಥಿತಿಯವರೆಗೂ ಕೂಡ ತಂದು ಬಿಡ್ತಾರೆ. ನ್ಯೂಸ್ 18 ನಲ್ಲಿ ಪೊಲೀಸರ ಅಸಹಾಯಕ ಮಾತು, ಕೋವಿಡ್ ಆಸ್ಪತ್ರೆಗಳ ಅವ್ಯವಸ್ಥೆಯ ಅನಾವರಣ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಡಿಯೋ. ಪೊಲೀಸರಿಗೆ ಇದು ಯಾವ ರೀತಿಯಾಗಿ ಪರಿಣಾಮ ಆಗಿದೆ, ಹಾಗಾದ್ರೆ ಜನಸಾಮಾನ್ಯರು ಹೋದ್ರೆ, ವಾರಿಯರ್ಗಳಿಗೆ ಇಂತಹ ಸಿಚುವೇಶನ್ ಆದ್ರೆ, ಜನಸಾಮಾನ್ಯರು ಹೋದ್ರೆ ಅವರ ಪರಿಸ್ಥಿತಿ ಇನ್ ಹೇಗಿರ್ಬೇಕು? ನಮ್ಮ ಪೊಲೀಸಲ್ಲಿ ಜಾಸ್ತಿ ಪಾಸಿಟಿವ್ನೆಸ್ಸು ಕರೋನಾದು ಬರ್ತಾ ಇದೆ. ಇದರ ಅರ್ಥ ತಿಳ್ಕೊಳ್ಳಿ, ಈ ವ್ಯವಸ್ಥೆ ಇದಕ್ಕೆ ತಯಾರಾಗಿಲ್ಲ. ನಾನು ಇವತ್ತು 16 ಜನಕ್ಕೆ ಬೆಡ್ ಕೊಡಿಸುವಷ್ಟರಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 1 ಗಂಟೆ ತನಕ ಹೋರಾಟ ಮಾಡಿದ್ದೀನಿ MS ರಾಮಯ್ಯದಲ್ಲಿ. ಏನಂತ ಯಾವುದೇ BBMP ಆಫೀಸರ್ಸ್ ಅಲ್ಲಿ, ಮೆಡಿಕಲ್ ಆಫೀಸರ್ಸ್ ಅಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವರು ಫೋನ್ನೇ ಎತ್ತಲ್ಲ ಕೆಲವರು. ಇದು ಒಂದು ಕಡೆ ಬೆಡ್ ಸಿಗ್ತಾ ಇಲ್ಲ, ಆ ಪರಿಸ್ಥಿತಿ ಇದೆ. ಇನ್ನು ಕೋವಿಡ್ ಆಸ್ಪತ್ರೆಗಳ ನರಕದ 2ನೇ ಆಡಿಯೋ ಕೂಡ ಇದೆ. ಪೊಲೀಸ್ ಮಾತಾಡಿದ್ದನ್ನ ನೀವು ಕೇಳಿಸಿದ್ರಿ, ಎಂತಹ ಕಷ್ಟದ ಪರಿಸ್ಥಿತಿ ಇದೆ, ಯಾವ ರೀತಿಯಾಗಿ ಫೋನೇ ಎತ್ತಲ್ಲ ಅಂತ ಹೇಳಿ. ಮತ್ತೊಂದ್ ಕಡೆ ಕೋವಿಡ್ ಆಸ್ಪತ್ರೆಗಳ ನರಕದ 2ನೇ ಆಡಿಯೋ ಇದು. ಕೊರೋನಾ ವಾರಿಯರ್ ಅಂದ್ರೂ ಕೂಡ ನೋಡಲ್ಲ, ಹೆಡ್ ಖಾಲಿ ಇದ್ರೂ ಕೂಡ ರೋಗಿಗೆ ಕೊಡೋದಿಲ್ಲ. ಕೋವಿಡ್ ಪೇಷಂಟ್ ಅಂತ ಗೊತ್ತಿದ್ರೂ ಕೂಡ ಕೇರೆ ಮಾಡಲ್ಲ ಅನ್ನುವಂತಹ ಸಿಚುವೇಶನ್ ಅನ್ನ ನಿರ್ಮಿಸಿಕೊಂಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವಂತೆ ತುಂಬಾ ರೂಡ್ ಆಗಿ ಮಾತನಾಡ್ತಾರಂತೆ. ನ್ಯೂಸ್ 8 ನಲ್ಲಿ ಸರ್ಕಾರದ ನರಕದ ಎಕ್ಸ್ಕ್ಲೂಸಿವ್ ಆಡಿಯೋ. ನಮ್ಮಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಸತ್ತ, ಬೇಲೂರಯ್ಯ ಅಂತ. ಅವನ ಬಾಡಿ ತಗೊಳಕ್ಕೆ ಅವನ ಮನೆಯಿಂದ ಯಾರೂ ಬಂದಿಲ್ಲ. ಅವ್ರ ಅಣ್ಣ ಬರಲಿಲ್ಲ, ಅವನ ಹೆಂಡತಿ ಬರಲಿಲ್ಲ, ಅವ್ರ ಮಕ್ಕಳು ಬರಲಿಲ್ಲ, ಅವ್ರ ಅಂತಂದ್ರೆ. ಇದು ನಮ್ಮ ಇವತ್ತಿನ ಪರಿಸ್ಥಿತಿಗಳು. ನಾವೇ ಇವತ್ತು ದಫನ್ ಮಾಡ್ದ ಬೂದಿ ನಾಳೆ ಕೊಡ್ತೀನಿ ಅಂದವ್ರೆ, ಬೂದಿ ಅವ್ರ ಮನೆಗೆ ತಲುಪಿಸ್ತೀವಿ. ದಯವಿಟ್ಟು ಬಿ ಅವೇರ್. ನಮ್ಗೆ ಯಾರೂ ಆಗಲ್ಲ ರೀ, ಪೊಲೀಸ್ಗಂದ್ರೆ ಯಾರೂ ಆಗಲ್ಲ. ವಿಕ್ಟೋರಿಯಾದಲ್ಲಿ ಒಬ್ಳು ಇದ್ದಾಳೆ, ಸ್ಮಿತನೋ ಸ್ವಾತಿನೋ ಅಂತ, ಎಷ್ಟು ರೂಡಾಗಿ ಬಿಹೇವ್ ಮಾಡ್ತಾಳೆ ಗೊತ್ತಾ. ಡಾಕ್ಟ್ರು ಬೆಡ್ ಕೇಳಿ ಫೋನ್ ಮಾಡಿದ್ರೆ ಬಹಳ ರೂಢಾಗಿ, ಇಲ್ಲ ಸ್ವಾಮಿ ಏನ್ ಮಾಡಕ್ಕಾಯ್ತದೆ ಅಂದ್ಲು. ಅಲ್ಲ ಮೇಡಮ್, ನಾವು ನಿಮ್ಮಂಗೆ ಕರೋನಾ ವಾರಿಯರ್ಸು, ದಯವಿಟ್ಟು ಇಲ್ಲ ಅಂತ ಹೇಳ್ತಾ ಇದ್ದೇನ್ರಿ, ಇಲ್ಲ ಇಡ್ರಿ ಅಂತ ಈ ರೀತಿ ವರ್ತನೆಗಳಿದೆ. ನೋಡಿ ಯಾವ ರೀತಿಯಾಗಿ ಸಿಚುವೇಶನ್ ಇದೆ ಅನ್ನೋದನ್ನ ಕೊರೋನಾ ವಾರಿಯರ್ಗಳೇ ಹೇಳ್ತಾ ಇರುವಂತದ್ದು. ಇದು ಆಡಿಯೋ ಈಗಾಗಲೇ ಒಂದು ರೀತಿಯಲ್ಲಿ ವೈರಲ್ ಆಗ್ತಾ ಇದೆ. ವೈರಲ್ ಆಗಿರುವಂತಹ ಆಡಿಯೋಗಳನ್ನು ನೀವು ಗಮನಿಸಿದ್ರೆ ಅಲ್ಲಿನ ಸಿಚುವೇಶನ್ ಹೇಗಿದೆ ಅನ್ನೋದನ್ನ ಗಮನಿಸಬಹುದು. ಒಂದು ರೀತಿಯಲ್ಲಿ ಸ್ಫೋಟಕ ಆಡಿಯೋಗಳು ಇವೆಲ್ಲವೂ ಕೂಡ. ಕೊರೋನಾ ವಾರಿಯರ್ ಆದ್ರೂ ಕೂಡ ಇಂತಹ ಸಿಚುವೇಶನ್ ಇದೆ. ಹಾಗಾದ್ರೆ ಜನಸಾಮಾನ್ಯರ ಕಥೆ ಏನು ಅನ್ನೋದು. ಸರ್ಕಾರಿ ನರಕದ 3ನೇ ಎಕ್ಸ್ಕ್ಲೂಸಿವ್ ಆಡಿಯೋ ಕೂಡ ಇದೆ. ಇದು ಸೋಂಕಿತ ಮಾತನಾಡಿರುವ ಆಡಿಯೋ. ಸರ್ಕಾರಿ ಆಸ್ಪತ್ರೆಗಳ ನರಕದ ಅನಾವರಣ ಆಗುತ್ತೆ ಅಲ್ಲಿ. ಚಿಕಿತ್ಸೆಗೆ 14 ದಿನಗಳಿಗೆ ಮುಗಿಯೋದಿಲ್ಲ. ಕೆಲವರು 2 ರಿಂದ 3 ತಿಂಗಳಿಂದ ಇಲ್ಲೇ ಇದ್ದಾರಂತೆ. 10 ಬಾರಿ ಚೆಕ್ ಮಾಡಿದ್ರು ರಿಪೋರ್ಟ್ ಅನ್ನ ಕೊಡಲ್ವಂತೆ. ಗುಣಮುಖ ಆದವರ ವಾರ್ಡ್ಗೆ ಸೋಂಕಿತರನ್ನ ಶಿಫ್ಟ್ ಮಾಡ್ತಾರಂತೆ. ಗುಣಮುಖ ಆದವರಿಗೂ ಮತ್ತೆ ಮತ್ತೆ ಸೋಂಕು ಬರುತ್ತೆ. ಸರ್ಕಾರಿ ನರಕದ 3ನೇ ಎಕ್ಸ್ಕ್ಲೂಸಿವ್ ಆಡಿಯೋ ಇದು. ಇದು ಸೋಂಕಿತರು ಅನ್ನಲಾದಂತಹ ಆಡಿಯೋ. ಅಂದ್ರೆ ಸೋಂಕಿತರು ಆಲ್ರೆಡಿ ಈಗಾಗಲೇ ಕೆಲವೊಂದು ಕಡೆಗಳಲ್ಲಿ ಹೋಗಿದ್ದಾರೆ, ಪೊಲೀಸರು ಸೋಂಕಿತರಾಗಿದ್ದಾರೆ. ಅವರು ಮಾಡಿರುವಂತಹ ಆಡಿಯೋ ವೈರಲ್ ಆಗಿರುವ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಆಡಿಯೋದಲ್ಲಿ ಯಾವ ರೀತಿಯಾದಂತಹ ನರಕ ದರ್ಶನ ಇದೆ ಅನ್ನೋದನ್ನ ಅವರೇ ಹೇಳಿರುವಂತಹ ಆಡಿಯೋಗಳು ಈಗಾಗಲೇ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇಲ್ಲಿ ಹಾಸ್ಪಿಟ್ಲ್ ಒಳಗಡೆ ಬಂದ್ಮೇಲೆ ಕೂಲಿ ಮಾಡೋನು ಒಂದೇ, ಪೊಲೀಸು ಒಂದೇ, ಇಂಜಿನಿಯರು ಒಂದೇ, ಎಲ್ಲ ಒಂದೇ ಟ್ರೀಟ್ಮೆಂಟ್. ಅದೇ 5 ತರದ ಮಾತ್ರ, ಅದನ್ನೇ ತಿನ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ 2 ದಿನ ಒಳ್ಳೆ ತಿಂಡಿ ಕೊಟ್ರು, ಒಳ್ಳೆ ಊಟ ಕೊಟ್ರು. 2 ದಿವಸದಿಂದ ಕೊಟ್ಟಿರೋ ಊಟನೇ ಕೊಟ್ಟು ಬೆಳಗಿಂದ ಅದೇ, ಮಧ್ಯಾಹ್ನಕ್ಕೂ ಅದೇನೆ. ಹೊಟ್ಟೆಲೆಲ್ಲ ಉರಿ ಬಂದ್ಬಿಟ್ಟಿದೆ. ಒಂದು ಟ್ಯಾಬ್ಲೆಟ್ ತಗೋಬೇಕಾದ್ರೆ 20 ಸಾರಿ 5ನೇ ಫ್ಲೋರ್ಗೆ ಹೋಗ್ಬೇಕು. ಡಾಕ್ಟರ್ಗಳು ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ನಮ್ಮ ಧೈರ್ಯ ಇದ್ರೆ ಮಾತ್ರ ನಾವು ಗೆದ್ದು ಆಚೆ ಬರ್ಲಿಕ್ಕೆ ಸಾಧ್ಯ.
ದಯವಿಟ್ಟು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ. ನಮ್ಮ ಧೈರ್ಯ ಇದ್ರೆ ಮಾತ್ರ ನಾವು ಗೆದ್ದು ಆಚೆ ಬರ್ಲಿಕ್ಕೆ ಸಾಧ್ಯ. ವಯಸ್ಸಾಗಿರೋರ್ನ ಒಂದ್ ಕಡೆ, ಲೋ BP ಇರೋರ್ನ ಒಂದ್ ಕಡೆ, ಶುಗರ್ BP ಇರೋರ್ನ ಒಂದ್ ಕಡೆ, ಥೈರಾಯ್ಡ್ ಇರೋರು ಒಂದ್ ಕಡೆ, ಕ್ಯಾನ್ಸರ್ ಪೇಷಂಟ್ ವಿತ್ ಕೋವಿಡ್ ಇರೋರ್ನ ಒಂದ್ ಕಡೆ. ಈಗ ನನಗೆ BP, ಶುಗರ್, ಬೇರೆ ಅದರ್ಸ್ ಪ್ರಾಬ್ಲಮ್ ಏನು ಇಲ್ಲ. ಈ ಕೋವಿಡ್ ಬಂದಿದೆ, ಸೊ ನನಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ. ಆಗ್ಲೇ 7ನೇ ದಿವಸ ಇವತ್ತು ಅಡ್ಮಿಟ್ ಆಗಿ ನಾನು ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ. ಅವ್ರು ಕೊಟ್ಟಿರೋ ಮಾತ್ರೆ ಎಲ್ಲ ತಿಂತಾ ಇದ್ದೀನಿ, ಏನು ಇಲ್ಲ ನನಗೆ. ಆಗ್ಲೇ ಇಲ್ಲಿ ಒಂದೊಂದು ತಿಂಗಳು 2 ತಿಂಗಳು ಆಗಿರೋರು ಇದಾರೆ. ಇಲ್ಲಿ 10 ಸಾರಿ ಚೆಕ್ ಮಾಡಿದಾರೆ, ಅವ್ರಿಗೆ ಯಾರಿಗೂ ರಿಪ್ಲೈನೇ ಹೇಳ್ತಾ ಇಲ್ಲ, ರಿಪೋರ್ಟ್ ಹೇಳ್ತಾ ಇಲ್ಲ. ಜ್ಞಾನ ಬಂದಂಗೆ ಇಷ್ಟ ಬಂದವ್ರಿಗೆ ಹೇಳ್ತಾ ಇದಾರೆ, ಇಷ್ಟ ಇಲ್ದವ್ರಿಗೆ ಇಲ್ಲೇ ಬಿದ್ದಿರ್ಬೇಕು. ಯಾರು ಇಲ್ಲಿ ಗಟ್ಟಿಯಾಗಿ ಏನು ಮಾತಾಡೋಗಿಲ್ಲ. ಆಮೇಲೆ ನೆಗೆಟಿವ್ ಅಂತಾರೆ, ಡಿಸ್ಚಾರ್ಜ್ ಮಾಡಲ್ಲ. ತಿರ್ಗಾ ಹೊಸ ಪೇಷಂಟ್ ಗಳು ಬರ್ತಾನೆ ಇರ್ತಾರೆ, ಅವ್ರಿಗೆ ಇವ್ರು ಟಚ್ ಮಾಡ್ಕೊಳ್ತಾರೆ, ತಿರ್ಗಾ ಅವ್ರು ಹೇಗೇನ್ ಪಾಸಿಟಿವ್ ಆಗ್ತಾನೆ ಇರ್ತಾರೆ. ದಯವಿಟ್ಟು ನಿಮ್ ಜಾಗ್ರತೆ ನಿಮ್ ಕೈಯಲ್ಲಿ ಇರ್ಲಿ, ಹುಷಾರಾಗಿರಿ. ನೀವು ಹೊರಗಡೆ ನಾವು ಕೊರೋನಾ ವಾರಿಯರ್ಸು, ನಾವು ಹಂಗೆ ನಾವು ಹಿಂಗೆ, ಅದ್ ಏನೇನ್ ಬಿಲ್ಡಪ್ ಇದೆ ಅದೆಲ್ಲ ಪುಸ್ತಕದ ಬದನೆಕಾಯಿ. ಸೋಂಕಿತ ಕೊರೋನಾ ವಾರಿಯರ್ ಅಥವಾ ಪೊಲೀಸರನ್ನ ಏನ್ ಕರಿತೀವಿ, ಅಂತಹ ಸೋಂಕಿತ ಪೊಲೀಸರುಗಳೇ ಮಾಡಿರುವಂತಹ ಒಂದು ಆಡಿಯೋ ಅನ್ನುವಂಥದ್ದು ಇದು ವೈರಲ್ ಆಗಿದೆ. ಈಗಾಗಲೇ ಅವರೇ ಮಾಡಿರುವ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಒಂದು ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ಪೊಲೀಸಲ್ಲಿ ಜಾಸ್ತಿ ಪಾಸಿಟಿವ್ನೆಸ್ಸು ಕರೋನಾದು ಬರ್ತಾ ಇದೆ. ಇದರ ಅರ್ಥ ತಿಳ್ಕೊಳ್ಳಿ, ಈ ವ್ಯವಸ್ಥೆ ಇದಕ್ಕೆ ತಯಾರಾಗಿಲ್ಲ. ನಾನು ಇವತ್ತು 16 ಜನಕ್ಕೆ ಬೆಡ್ ಕೊಡಿಸುವಷ್ಟರಲ್ಲಿ ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆ ತನಕ ಹೋರಾಟ ಮಾಡಿದ್ವಿ MS ರಾಮಯ್ಯದಲ್ಲಿ. ಏನಂತ ಯಾವುದೇ BBMP ಆಫೀಸರ್ಸ್ ಅಲ್ಲಿ, ಮೆಡಿಕಲ್ ಆಫೀಸರ್ಸ್ ಅಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವರು ಫೋನ್ನೇ ಎತ್ತಲ್ಲ ಕೆಲವರು. ಇದು ಒಂದು ಕಡೆ ಬೆಡ್ ಸಿಗ್ತಾ ಇಲ್ಲ, ಆ ಪರಿಸ್ಥಿತಿ ಇದೆ. ನಮ್ಮಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಸತ್ತ, ಬೇಲೂರಯ್ಯ ಅಂತ. ಅವನ ಬಾಡಿ ತಗೊಳಕ್ಕೆ ಅವನ ಮನೆಯಿಂದ ಯಾರೂ ಬಂದಿಲ್ಲ. ಅವ್ರ ಅಣ್ಣ ಬರಲಿಲ್ಲ, ಅವನ ಹೆಂಡತಿ ಬರಲಿಲ್ಲ, ಅವ್ರ ಮಕ್ಕಳು ಬರಲಿಲ್ಲ, ಅವ್ರ ಅಂತಂದ್ರಲ್ಲಿ. ಇದು ನಮ್ಮ ಇವತ್ತಿನ ಪರಿಸ್ಥಿತಿಗಳು. ನಾವೇ ಇವತ್ತು ದಫನ್ ಮಾಡ್ದ, ಬೂದಿ ನಾಳೆ ಕೊಡ್ತೀನಿ ಅಂದವ್ರೆ, ಬೂದಿ ಅವ್ರ ಮನೆಗೆ ತಲುಪಿಸ್ತೀವಿ. ದಯವಿಟ್ಟು ಬಿ ಅವೇರ್. ನಮ್ಗೆ ಯಾರೂ ಆಗಲ್ಲ ರೀ, ಪೊಲೀಸ್ಗಂದ್ರೆ ಯಾರೂ ಆಗಲ್ಲ. ವಿಕ್ಟೋರಿಯಾದಲ್ಲಿ ಒಬ್ಳು ಇದ್ದಾಳೆ, ಸ್ಮಿತನೋ ಸ್ವಾತಿನೋ ಅಂತ, ಎಷ್ಟು ರೂಡಾಗಿ ಬಿಹೇವ್ ಮಾಡ್ತಾರಲ್ಲ ಗೊತ್ತಾ ಡಾಕ್ಟ್ರು. ಬೆಡ್ ಕೇಳಿ ನಮ್ಮ ಸ್ಟಾಫ್ಗೆ ಫೋನ್ ಮಾಡಿದ್ರೆ ಭಾಳ ರೂಡಾಗಿ, ಇಲ್ಲ ಸ್ವಾಮಿ ಏನ್ ಮಾಡೋಕ್ಕಾಯ್ತದೆ ಅಂದ್ಲು. ಅಲ್ಲ ಮೇಡಮ್, ನಾವು ನಿಮ್ಮಂಗೆ ಕೊರೋನಾ ವಾರಿಯರ್ಸು, ದಯವಿಟ್ಟು ಇಲ್ಲ ಅಂತ ಹೇಳ್ತಾ ಇಲ್ವೇನ್ರಿ, ಇಲ್ಲ ಇಡ್ರಿ ಅಂತ ಈ ರೀತಿ ವರ್ತನೆ. ಇಲ್ಲಿ ಹಾಸ್ಪಿಟ್ಲ್ ಒಳಗಡೆ ಬಂದ್ಮೇಲೆ ಕೂಲಿ ಮಾಡೋನು ಒಂದೇ, ಪೊಲೀಸು ಒಂದೇ, ಇಂಜಿನಿಯರು ಒಂದೇ, ಎಲ್ಲ ಒಂದೇ ಟ್ರೀಟ್ಮೆಂಟ್. ಅದೇ 5 ಥರದ ಮಾತ್ರೆ, ಅದನ್ನೇ ತಿನ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ 2 ದಿನ ಒಳ್ಳೆ ತಿಂಡಿ ಕೊಟ್ರು, ಒಳ್ಳೆ ಊಟ ಕೊಟ್ರು. 2 ದಿವಸದಿಂದ ಕೊಟ್ಟಿರೋ ಊಟನೇ ಕೊಟ್ಟು ಬೆಳಗಿಂದ ಅದೇ, ಮಧ್ಯಾಹ್ನಕ್ಕೂ ಅದೇನೆ. ಹೊಟ್ಟೆಲೆಲ್ಲ ಉರಿ ಬಂದ್ಬಿಟ್ಟಿದೆ. ಒಂದು ಟ್ಯಾಬ್ಲೆಟ್ ತಗೋಬೇಕಾದ್ರೆ 20 ಸಾರಿ 5ನೇ ಫ್ಲೋರ್ಗೆ ಹೋಗ್ಬೇಕು. ಡಾಕ್ಟರ್ಗಳು ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ನಮ್ಮ ಧೈರ್ಯ ಇದ್ರೆ ಮಾತ್ರ ನಾವು ಗೆದ್ದು ಆಚೆ ಬರ್ಲಿಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ. ನಮ್ಮ ಧೈರ್ಯ ಇದ್ರೆ ಮಾತ್ರ ನಾವು ಗೆದ್ದು ಆಚೆ ಬರ್ಲಿಕ್ಕೆ ಸಾಧ್ಯ. ವಯಸ್ಸಾಗಿರೋರ್ನ ಒಂದ್ ಕಡೆ, ಲೋ BP ಇರೋರ್ನ ಒಂದ್ ಕಡೆ, ಶುಗರ್ BP ಇರೋರ್ನ ಒಂದ್ ಕಡೆ, ಥೈರಾಯ್ಡ್ ಇರೋರು ಒಂದ್ ಕಡೆ, ಕ್ಯಾನ್ಸರ್ ಪೇಷಂಟ್ ವಿತ್ ಕೋವಿಡ್ ಇರೋರ್ನ ಒಂದ್ ಕಡೆ. ಈಗ ನನಗೆ BP, ಶುಗರ್, ಬೇರೆ ಅದರ್ಸ್ ಪ್ರಾಬ್ಲಮ್ ಏನು ಇಲ್ಲ. ಈ ಕೋವಿಡ್ ಬಂದಿದೆ, ಸೊ ನನಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ. ಆಗ್ಲೇ 7ನೇ ದಿವಸ ಇವತ್ತು ಅಡ್ಮಿಟ್ ಆಗಿ ನಾನು ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ. ಅವ್ರು ಕೊಟ್ಟಿರೋ ಮಾತ್ರೆ ಎಲ್ಲ ತಿಂತಾ ಇದ್ದೀನಿ, ಏನು ಇಲ್ಲ ನನಗೆ. ಆಗ್ಲೇ ಇಲ್ಲಿ ಒಂದೊಂದು ತಿಂಗಳು 2 ತಿಂಗಳು ಆಗಿರೋರು ಇದಾರೆ. ಇಲ್ಲಿ 10 ಸಾರಿ ಚೆಕ್ ಮಾಡಿದಾರೆ, ಅವ್ರಿಗೆ ಯಾರಿಗೂ ರಿಪ್ಲೈನೇ ಹೇಳ್ತಾ ಇಲ್ಲ, ರಿಪೋರ್ಟ್ ಹೇಳ್ತಾ ಇಲ್ಲ. ಜ್ಞಾನ ಬಂದಂಗೆ ಇಷ್ಟ ಬಂದವ್ರಿಗೆ ಹೇಳ್ತಾ ಇದಾರೆ, ಇಷ್ಟ ಇಲ್ದವ್ರಿಗೆ ಇಲ್ಲೇ ಬಿದ್ದಿರ್ಬೇಕು. ಯಾರು ಇಲ್ಲಿ ಗಟ್ಟಿಯಾಗಿ ಏನು ಮಾತಾಡೋಗಿಲ್ಲ. ಆಮೇಲೆ ನೆಗೆಟಿವ್ ಅಂತಾರೆ, ಡಿಸ್ಚಾರ್ಜ್ ಮಾಡಲ್ಲ. ತಿರ್ಗಾ ಹೊಸ ಪೇಷಂಟ್ ಗಳು ಬರ್ತಾನೆ ಇರ್ತಾರೆ, ಅವ್ರಿಗೆ ಇವ್ರು ಟಚ್ ಮಾಡ್ಕೊಳ್ತಾರೆ, ತಿರ್ಗಾ ಅವ್ರು ಹೇಗೇನ್ ಪಾಸಿಟಿವ್ ಆಗ್ತಾನೆ ಇರ್ತಾರೆ. ದಯವಿಟ್ಟು ನಿಮ್ ಜಾಗ್ರತೆ ನಿಮ್ ಕೈಯಲ್ಲಿ ಇರ್ಲಿ, ಹುಷಾರಾಗಿರಿ. ನೀವು ಹೊರಗಡೆ ನಾವು ಕೊರೋನಾ ವಾರಿಯರ್ಸು, ನಾವು ಹಂಗೆ ನಾವು ಹಿಂಗೆ, ಅದ್ ಏನೇನ್ ಬಿಲ್ಡಪ್ ಇದೆ ಅದೆಲ್ಲ ಪುಸ್ತಕದ ಬದನೆಕಾಯಿ. ಇನ್ನಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಲಾಕ್ಡೌನ್ ಲಢಾಯಿ ಆಗ್ತಾ ಇದೆ, ಬೇಕಾ ಬೇಡವಾ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಆದ್ರೆ ಇವೆಲ್ಲದರ ಮಧ್ಯೆ ಗುರುವಾರ ಸೀಲ್ ಡೌನ್ಗೆ ಮುಹೂರ್ತ ಫಿಕ್ಸ್ ಆಗತ್ತಾ?
ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತಾ? ಸಚಿವ ಆರ್ ಅಶೋಕ್ ಅಂತಹ ಮುನ್ಸೂಚನೆಯನ್ನ ನೀಡಿದ್ದಾರೆ. ಲಾಕ್ಡೌನ್ ಆಗುತ್ತಾ, ಸೀಲ್ ಡೌನ್ ಆಗುತ್ತಾ? ಗುರುವಾರ ಸೀಲ್ ಡೌನ್ ನ ಭವಿಷ್ಯ ಗೊತ್ತಾಗಲಿದೆಯಾ? ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗತ್ತಾ? ಅಂತಹ ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವ ಆರ್ ಅಶೋಕ್. ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಅವರು ಅಂತಹ ಒಂದು ಮುನ್ಸೂಚನೆಯನ್ನ ನೀಡಿದ್ದಾರೆ. ಸೀಲ್ ಡೌನ್ ವಾರ್ಡ್ ಮಾಡಬೇಕಾ, ವಿಧಾನಸಭೆ ಕ್ಷೇತ್ರಗಳನ್ನೇ ಸೀಲ್ ಮಾಡಬೇಕಾ, ತಜ್ಞರ ವರದಿಯನ್ನ ಆಧರಿಸಿ ತೀರ್ಮಾನವನ್ನ ಮಾಡ್ತೇವೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಅವರು. ಹಾಗಾಗಿ ಸೀಲ್ ಡೌನ್, ಲಾಕ್ಡೌನ್ ಭವಿಷ್ಯ ಗುರುವಾರ ನಿರ್ಧಾರವಾಗತ್ತಾ? ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತಾ? ನಾಡಿದ್ದು ಅಂದ್ರೆ ನಾಳೆ ಅಲ್ಲ, ನಾಡಿದ್ದು ಗುರುವಾರ ಲಾಕ್ಡೌನ್ ಭವಿಷ್ಯ ನಿರ್ಧಾರವಾಗಲಿದೆ ಅಂತಾನೆ ಹೇಳಲಾಗ್ತಾ ಇದೆ. ಅವೆಲ್ಲದರ ಬಗ್ಗೆ ಒಂದು ರೀತಿಯ ಸೂಚನೆ, ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಅವರು. ಗುರುವಾರ ಸೀಲ್ ಡೌನ್ಗೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಆ ರೀತಿಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರು. ಈಗಾಗಲೇ ಕೆಲವು ವಾರ್ಡ್ಗಳನ್ನ ಲಾಕ್ಡೌನ್ ಮಾಡಲಾಗಿದೆ, ಸೀಲ್ ಡೌನ್ ಮಾಡಲಾಗಿದೆ. ಸೊ ಹಾಗಾದ್ರೆ ವಿಧಾನಸಭಾ ಕ್ಷೇತ್ರಗಳನ್ನೇ ಮಾಡಬೇಕಾ ಅಥವಾ ಕೆಲವೊಂದು ವಾರ್ಡ್ಗಳನ್ನ ಮಾತ್ರ ಸೀಲ್ ಡೌನ್ ಮಾಡಬೇಕಾ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ವರದಿಯನ್ನ ಆಧರಿಸಿ ನಾವು ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಅವರು. ಸೀಲ್ ಡೌನ್ ವಿಚಾರ, ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ರೀತಿಯ ತೀರ್ಮಾನ ಹೊರಬೀಳಲಿದೆ. ಅದು ಗುರುವಾರ ನಿರ್ಧಾರವಾಗುತ್ತಾ? ಗುರುವಾರ ಲಾಕ್ಡೌನ್ ಭವಿಷ್ಯ ನಿರ್ಧಾರವಾಗುತ್ತಾ? ಅಂತಿಮಗೊಳ್ಳುತ್ತಾ ಲಾಕ್ಡೌನ್ ಭವಿಷ್ಯ ಏನು ಅನ್ನೋದರ ಬಗ್ಗೆ ಆ ರೀತಿಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರು. ವಿಧಾನಸಭಾ ಕ್ಷೇತ್ರವನ್ನೇ ಸೀಲ್ ಡೌನ್ ಮಾಡಬೇಕಾಗುತ್ತಾ ಅಥವಾ ಒಂದು ವಾರ್ಡ್ ಅನ್ನ ಮಾಡಿದ್ರೆ ಸಾಕಾಗುತ್ತಾ? ಇವೆಲ್ಲದರ ಬಗ್ಗೆ ತಜ್ಞರ ಜೊತೆ ಚರ್ಚೆ ಮಾಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ಅವರ ವರದಿಯ ಆಧಾರದ ಮೇಲೆ ನಾವು ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಈಗಾಗಲೇ 5 ವಾರ್ಡ್ಗಳನ್ನ ಸೀಲ್ ಡೌನ್ ಮಾಡಲಾಗಿದೆ. ಆ 5 ವಾರ್ಡ್ಗಳಲ್ಲಿ ಸೀಲ್ ಡೌನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಲಾಕ್ಡೌನ್ ಸಡಿಲಿಕೆಯ ನಂತರ ಪಾಸಿಟಿವ್ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲಾಗತ್ತಾ? ಈ ಸರ್ಕಾರ ಏನು ತೊಗಲಕ್ ಸರ್ಕಾರ ಅಲ್ಲ. ಏನ್ ಬೇಕೋ ಮನ್ಸಿಗೆ ಬಂದಿದ್ದು ಮಾಡೋ ಅಂತಕ್ಕೆ ಸರ್ಕಾರದ ನೀತಿ ನಿಯಮ ಇದೆ. ಕೇಂದ್ರ ಸರ್ಕಾರ ಮಿನಿಟ್ ಟು ಮಿನಿಟ್ ರಾಜ್ಯ ಸರ್ಕಾರದ ಕಾರ್ಯ ವೈಖರಿಯ ಬಗ್ಗೆ ಫಾಲೋ ಮಾಡ್ತಾ ಇದ್ದಾರೆ, ಮತ್ತೆ ಡೈರೆಕ್ಷನ್ಸ್ ಬರ್ತಾ ಇದೆ. ನಮ್ಮದೇ ಆದಂಥ ಒಂದು ಎಕ್ಸ್ಪರ್ಟ್ ಕಮಿಟಿ ಇದೆ. ಅದರಲ್ಲಿ ಡಾಕ್ಟರ್ಸ್ ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಮಂತ್ರಿಗಳಿದ್ದಾರೆ. ಪ್ರತಿದಿನ ಸೀನಿಯರ್ಸ್ ಮಂತ್ರಿಗಳು ಸೇರ್ತಾ ಇದ್ದೀವಿ. ಲಾಕ್ಡೌನ್ ಹಾಕೋದು ಬೇಡ ಅಂತ ತೆಗೆಯೋದು ಈ ಥರ ಮಾಡೋಕ್ಕಾಗುತ್ತೆ. ಇದಕ್ಕೆ ಆದಂತ ಒಂದು ಕಮಿಟಿ ಇದೆ. ತಜ್ಞರು ಏನು ಕೊಡ್ತಾರೆ ಅದರ ಪ್ರಕಾರ ಸರ್ಕಾರ ನಡೆಯುತ್ತೆ. ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ನಿರ್ದೇಶನ ಏನಿದೆ, ರಾಜ್ಯ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಎಕ್ಸ್ಪರ್ಟ್ ಕಮಿಟಿ ಏನು ಪ್ರತಿನಿತ್ಯ ನಮ್ಮ ಜೊತೆ ಡಿಸ್ಕಷನ್ ಮಾಡ್ತಾರೆ, ಅದರ ಆಧಾರದ ಮೇಲೆ ಮಾಡುವಂಥದ್ದು. ಒಂದು ಬಾರಿ ಲಾಕ್ಡೌನ್ ಮಾಡಿದಾಗ ಲಾಕ್ಡೌನ್ ಯಾವಾಗ ತೆಗಿತೀರಾ ಅನ್ನೋ ಪ್ರಶ್ನೆ ದಿನನಿತ್ಯ. ಲಾಕ್ಡೌನ್ ಓಪನ್ ಆದಮೇಲೆ ಲಾಕ್ಡೌನ್ ಯಾವಾಗ ಆಗ್ತೀರಾ ಅಂತ ಪ್ರಶ್ನೆ. ಈ ಪ್ರಶ್ನೆಗಳಿಗೆಲ್ಲ ಸರ್ಕಾರ ದಿನನಿತ್ಯ ಉತ್ತರ ಕೊಡೋಕ್ಕಾಗಲ್ಲ. ನಾವೇನೇ ಮಾಡಿದ್ರು ಸೈಂಟಿಫಿಕ್ ಆಗಿ, ಕಾನೂನು ಪ್ರಕಾರ ಸೈಂಟಿಫಿಕ್ ಆಗಿ ಅದಕ್ಕೆ ಆದಂಥ ನೇಮಿಸಿದಂಥ ಸಮಿತಿ ಒಂದಿದೆ. ಆ ಸಮಿತಿಯ ಆಧಾರದ ಮೇಲೆ ನುರಿತ ತಜ್ಞರ ಅವರ ಒಂದು ರಿಪೋರ್ಟ್ ಮೇಲೆಗೆ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ತೈತೆ. ನಿನ್ನೆನೂ ಕೂಡ ಹಿರಿಯ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಎಲ್ಲೆಲ್ಲಿ ಈ ಥರ ಕೋವಿಡ್ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಆ ಏರಿಯಾಗಳನ್ನು ಲಾಕ್ಡೌನ್ ಮಾಡೋ ಅಂಥದ್ದಕ್ಕೆ ಈಗ ಸೂಚನೆಯನ್ನು ಕೊಟ್ಟಿದ್ರಿ. ನೋಡೋಣ, ನಮ್ಮ ಪ್ರಕಾರ ಕಂಟ್ರೋಲ್ ಆಗಬೇಕು. ಕಂಟ್ರೋಲ್ ಆಗಿಲ್ಲ ಅಂದರೆ ಇನ್ನೂ ಸ್ಟ್ರಿಂಜೆಂಟ್ ಆಕ್ಷನ್ಗಳನ್ನು, ಇನ್ನೂ ಕಠಿಣ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳೋಕ್ಕೆ ಹಿಂಜರಿಕೆ ಮಾಡಲ್ಲ. ಇನ್ನೂ ಕಠಿಣ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ತೈತೆ. ಜನಗಳ ದೃಷ್ಟಿಯಲ್ಲಿ, ಜನರ ಒಂದು
ಪ್ರಾಣ ರಕ್ಷಣೆ ಮಾಡುವಂಥ ದೃಷ್ಟಿಯಲ್ಲಿ ಈ ಸರ್ಕಾರ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಜನರ ಸಹಾಯದ ಜೊತೆ ನಾವು ನಿಲ್ತೀವಿ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಸೋಂಕು ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವೆಂಟಿಲೇಟರ್ ಖರೀದಿಗೆ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಪಿಎಂ ಕೇರ್ಸ್ ನಿಂದ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಒಟ್ಟು 2,000 ಕೋಟಿ ಹಣವನ್ನ ಈಗ ಪಿಎಂ ಕೇರ್ಸ್ ನಿಂದ ರಿಲೀಸ್ ಮಾಡಲಾಗಿದ್ದು ವೆಂಟಿಲೇಟರ್ ಖರೀದಿಗೆ ಅಂತಾನೆ 2,000 ಕೋಟಿ ರೂಪಾಯಿಯನ್ನು ನೀಡಲಾಗಿದ್ದು ಕರ್ನಾಟಕಕ್ಕೆ 34 ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಮೇಡ್ ಇನ್ ಇಂಡಿಯಾದ 50,000 ವೆಂಟಿಲೇಟರ್ ಖರೀದಿಗೆ ಈಗಾಗಲೇ 2,000 ಕೋಟಿಯನ್ನ ರಿಲೀಸ್ ಮಾಡಿದ್ರೆ 1,000 ಕೋಟಿ ವಲಸೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ 3,100 ಕೋಟಿ ಬಿಡುಗಡೆ ಮಾಡಿತ್ತು ಕೇಂದ್ರ. ಒಟ್ಟು 2,000 ಕೋಟಿ ಹಣವನ್ನ ಈಗ ಬಿಡುಗಡೆ ಮಾಡಲಾಗಿದೆ. ಪಿಎಂ ಕೇರ್ಸ್ ನಿಂದ ವೆಂಟಿಲೇಟರ್ ಖರೀದಿಗೆ ಅಂತಾನೆ 2,000 ಕೋಟಿ ರೂಪಾಯಿ ಅನ್ನ ಬಿಡುಗಡೆ ಮಾಡಲಾಗಿದೆ. ಒಟ್ಟು ಕರ್ನಾಟಕಕ್ಕೆ 34 ಕೋಟಿ ಹಣ ಬಿಡುಗಡೆ ಆಗಿದೆ. ಈಗಾಗಲೇ ವೆಂಟಿಲೇಟರ್ ಅನ್ನ ಖರೀದಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಮೇಡ್ ಇನ್ ಇಂಡಿಯಾ ವೆಂಟಿಲೇಟರ್ ಅನ್ನ ಖರೀದಿ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ 50,000 ಮೇಡ್ ಇನ್ ಇಂಡಿಯಾದ 50,000 ವೆಂಟಿಲೇಟರ್ ಖರೀದಿ ಮಾಡಲಾಗುತ್ತೆ. ಇನ್ನು 1,000 ಕೋಟಿ ವಲಸೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಹಂಚಿಕೆ ಮಾಡಲಾಗುತ್ತೆ. ಈ ಹಿಂದೆ 3,100 ಕೋಟಿಯನ್ನ ಬಿಡುಗಡೆ ಮಾಡಿತ್ತು ಕೇಂದ್ರ. ಇದೀಗ 2,000 ಕೋಟಿ ರೂಪಾಯಿಯನ್ನ ಈಗ ಬಿಡುಗಡೆ ಮಾಡಲಾಗಿದೆ. ಆ 2,000 ಕೋಟಿ ರೂಪಾಯಿಯಲ್ಲೂ ಕೂಡ ನಾವು ಗಮನಿಸಬಹುದು ವೆಂಟಿಲೇಟರ್ ವಿಚಾರ ಕೂಡ ಇರೋದನ್ನ. ಒಟ್ಟಾರೆ 34 ಕೋಟಿ ಪಿಎಂ ಕೇರ್ಸ್ ನಿಂದ ಹಣವನ್ನ ರಿಲೀಸ್ ಮಾಡಲಾಗಿದ್ದು ಈಗ 2,000 ಕೋಟಿ ಬಿಡುಗಡೆ ಮಾಡಲಾಗಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.